ಬಟ್ ಇಷ್ಟು ದಿನ ಇದ್ದಂಥ ಕ್ಯಾಂಡಿಡೇಟ್ಗೂ ಈಗಿರುವಂಥ ಕ್ಯಾಂಡಿಡೇಟ್ಗೂ ವ್ಯತ್ಯಾಸ ಇದೆ. ಡಾಕ್ಟರ್ ಡಿ ಕೆ ಬ್ರದರ್ಸ್ ಅವರು ನಿದ್ದೆಗೆಡಿಸ್ಬಿಟ್ಟಿದ್ದಾರೆ. ಸಿ ಇದು ಪ್ರೊಫೆಷನ್, ಅವ್ರ ಡ್ಯೂಟಿ ಏನೋ ಅವ್ರ ಮನೆ ರೆಪ್ರೆಸೆಂಟೇಟಿವ್. ಸಿ ಅವ್ರೇನಾದ್ರು ಸ್ಟ್ರಾಂಗ್ ಇದ್ದಿದ್ರೆ, ದಳದಿಂದ ನಿಲ್ಲಿಸಿದ್ದಿದ್ರೆ, ನಮ್ಮ ಕಡೆ ದಳ ಸಿಂಬಲ್ ಬಗ್ಗೆ ಸ್ವಲ್ಪ ಅವ್ರಿಗೆ ಪ್ರೀತಿ ಇದೆ. ಅದೆಲ್ಲ ಆಗ್ಬಿಡಿ, ಏನೋ ಒಂದು ಕ್ಯಾಂಡಿಡೇಟ್ ಅವ್ರ ಪಾರ್ಟಿ ಮಾಡ್ಕೊಂಡಿದ್ದಾರೆ. ಫೀಲ್ಡ್ ವರ್ಕ್ ಜಾಸ್ತಿ ಆಗಿದೆ ಡಿ ಕೆ ಬ್ರದರ್ಸ್. BJP ಅವ್ರಿಗೆ ಸಿ ಎಲೆಕ್ಷನ್ ಅನ್ನು ಮಾಡಲೇಬೇಕಲ್ಲ. ಡಾಕ್ಟರ್ ಬಂದಿದ್ದಕ್ಕೆ ಜಾಸ್ತಿ ಆಗಿದೆ ಅದೇನು ನನಗೇನು ಅನಿಸ್ತಾ ಇಲ್ಲ. ಡಾಕ್ಟರ್ ವಿರುದ್ಧ ಎಲ್ಲೂ ಮಾತಾಡಲ್ಲ ನೀವು? ಡಾಕ್ಟರ್ ವಿರುದ್ಧ ಎಲ್ಲೂ ಮಾತಾಡಲ್ಲ. ಯಾಕೆ ಮಾತಾಡಬೇಕು? ಈಸ್ ನಾಟ್ ಎ ಕ್ಯಾಂಡಿಡೇಟ್ ಫಾರ್ ಅಸ್. ಇಟ್ ಈಸ್ ಎ BJP ವರ್ಸಸ್ ಕಾಂಗ್ರೆಸ್. ಇಟ್ ಈಸ್ ಎ ಗ್ರಾಡ್ ಕ್ಲೋಸ್ ವರ್ಕರ್ ವರ್ಸಸ್ ಒಬ್ಬ ಬ್ಯೂರೋಕ್ರಾಟ್ ಅಷ್ಟೇ. ಬೆಂಗಳೂರು ಗ್ರಾಮಾಂತರದ ಚುನಾವಣೆ, ಸೋಲು ಗೆಲುವಿನ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಭವಿಷ್ಯ. ನೋಡಿರಿ, ಪಾಲಿಟಿಕ್ಸಲ್ಲಿ ಹೆಂಗ್ರಿ ನೀವು ಭವಿಷ್ಯ ಅಂತ ಹೇಳ್ತಾ ಇದ್ದೀರಿ. ನಥಿಂಗ್. ಎಲ್ಲಿವರೆಗೂ ಜನ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿರ್ತಾರೋ ಅಲ್ಲಿವರೆಗೂ ಪಬ್ಲಿಕ್ ಲೈಫಲ್ಲಿ ಇರ್ತೀವಿ ನಾವು. ಈಗ ಕುಮಾರಸ್ವಾಮಿ ಅಷ್ಟು ಸೋತರು ಕೂಡ ಬಿಡ್ತಾ ಇದ್ದಾರಾ? 17 ಸೀಟು 18 ಸೀಟು ಬಂದು ನಿಂತು ಈಗ ನೆಕ್ಸ್ಟ್ ನಾನೇ 6 ತಿಂಗಳಲ್ಲಿ ಸರ್ಕಾರ ಕಿತ್ತಾಕ್ಬಿಡ್ತೀನಿ ಅಂತವ್ರೆ.